ಕೇಳದು ಹೇಳದು ಎಂತದು ಇಲ್ಲ, ಸಾಕು ನಿಲ್ಸು ನಂಗೆ ಯಾರು ಬೇಕು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಬನ್ನಿ ವಿಡಿಯೋ ಎಡಿಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಪ್ಪ ಅಂತಂದರೆ ರಿಲ್ಯಾಕ್ಸ್ ಇಂಗ್ಲೀಷ್ ಪದದಲ್ಲಿ ಮಾಡಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಈ ವಿಡಿಯೋ ಹೆಸರೇನೆಂದರೆ ಇಂಗ್ಲೀಷ್ ರಿಲ್ಯಾಕ್ಸ್ ಮತ್ತು ಫೋಟೋ ಆ್ಯನಿಮೇಷನ್. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ ಗೈಸ್. ಸೊ ಇದಕ್ಕಿಂತ ಮೊದಲು ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡೋದು ಅಂತ ನೋಡೋಣ. ಸೊ ಮೊದಲು ಫೋಟೋ ಸೆಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಬನ್ನಿ ಗೈಸ್. ಸೊ ಗ್ರೂಪ್ ಟು ಮೇಲೆ ಕ್ಲಿಕ್ ಮಾಡಿ. ಕಲರ್ ಆ್ಯಂಡ್ ಫೀಡ್ ಮೇಲೆ ಹೋಗೋಕ್ಕಿಂತ ಮುಂಚೆ ಸೊ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿ, ತುಂಬ ಈಸಿ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೈನಸ್ ಇರೋದು ಇದು 100% ಮಾಡ್ಕೊಡಿ ಗೈಸ್. ಈ ಥರ ಫೋಟೋ ಆಗುತ್ತೆ. ಸೊ ಇವಾಗ ಫೋಟೋ ಯಾವ ಥರ ಚೇಂಜಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಾನು ಫೋಟೋ ತೆಗೆದು ನೀವು ಫೋಟೋ ಹಾಕೋದು. ಸೊ ಅದೇ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅನ್ಗ್ರೂಪ್ ಮಾಡಿ ಗೈಸ್. ಈ ಥರ ಬರುತ್ತೆ. ಸೊ ನೀವು ಫೋಟೋ ಕೂಡ ಚೇಂಜ್ ಮಾಡ್ಕೋಬೋದು ತುಂಬ ಸುಲಭದಾಗಿ, ಸರಿನಾ? ಸೊ ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಸೊ ಎಕ್ಸಾಂಪಲ್ಗಾಗಿ ಈ ಫೋಟೋ ತೊಗೊಳ್ಳೋಣ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫೀಡ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಫೋಟೋ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಗ್ಯಾಲರಿ ಒಳಗಿನ ಫೋಟೋ ನಿಮ್ಗೆ ಯಾವ್ದು ಚೆನ್ನಾಗಿರುತ್ತೆ ಅದು ತೊಗೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಈ ಥರ ಬರುತ್ತೆ. ಸೊ ಎಲ್ಲ ಫೋಟೋನು ಇದೇ ಥರ ಮಾಡ್ಕೊಬೋದು ಗೈಸ್. ಸೊ ನಾನು ಮಾಡ್ಕೊಂಡಿದ್ದೀನಿ. ಸೊ ನೀವು ಕೂಡ ಅದೇ ಥರ ಮಾಡ್ಕೊರಿ. ಸೊ ಮತ್ತು ಲಾಸ್ಟ್ ಫೋಟೋ ಸರಿಯಾಗಿ ಕಾಣಂಗಿಲ್ಲ. ಸೊ ಬ್ಯಾಕ್ ಕಲರ್ ಅಂತ ಕಾಣಿಸುತ್ತೆ. ಸೊ ಅದು ಸೊಲ್ಯೂಷನ್ ಇದೆ. ಸೊ ಅದು ಯಾವ ಥರ ಮಾಡೋ ಅಂತ ನೋಡೋಣ. ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾರ್ಮಲ್ ಇದಲ್ವ, ನಾರ್ಮಲ್ ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ. ಫೋಟೋ ಚೆನ್ನಾಗಿ ಕಾಣಿಸುತ್ತೆ. ಸೊ ಬಂದರೆ ಮಾಡಿ, ಬರಿಲ್ಲ ಅಂದ್ರೆ ಇದೇ ಥರ ಕಾಣ್ತಿದೆ ತುಂಬ ಚೆನ್ನಾಗಿ. ಸೊ ಈ ಥರ ಬ್ಲ್ಯಾಕ್ ಬಂದರೆ ಈ ಥರ ಮಾಡಿ ಗೈಸ್. ಸೊ ಇವಾಗ ರಿಲ್ಯಾಕ್ಸ್ ಹಾಕೊಳ್ಳೋದು ನೋಡೋಣ ಬನ್ನಿ ಗೈಸ್. ಇವಾಗ ಫೋಟೋ ಹಾಕೊಂಡಿವಿ. ಇವಾಗ ರಿಲ್ಯಾಕ್ಸ್ ನೋಡೋಣ. ಇಲ್ಲಿ ಮೇಲೆಗಡೆ ಸ್ವೈಪ್ ಅಪ್ ಮಾಡಿದ್ರೆ ಗ್ರೂಪ್ 1 ಮಾರ್ಕ್ ಅಂತ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದೇ ಬೆಂಡಿಂಗ್ ಇರೋ ಮೇಲೆ ಕ್ಲಿಕ್ ಮಾಡಿ. ಕಲರ್ ಆ್ಯಂಡ್ ಫೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರಿಂಗ್ ಇದಲ್ವ, ಈ ರಿಂಗ್ ಬಿಟ್ಟು ಈ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ರಿಲ್ಯಾಕ್ಸ್ ಇದಾಗುತ್ತೆ. ಸೊ ಆಯ್ತಲ್ವಾ? ಸೊ ನೀವು ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಅದೇ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಅನ್ಗ್ರೂಪ್ ಮಾಡಿ. ಇಷ್ಟೇ. ಸೊ ಆಯ್ತಲ್ವಾ? ಸೊ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮೊದಲು ಪ್ರಿವ್ಯೂ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಮೊದಲು ರಿಲ್ಯಾಕ್ಸ್ ಈ ಥರ ಬರುತ್ತೆ ಗೈಸ್. ಲಾಸ್ಟಿಗೆ ಈ ಥರ ಬಂದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ರಿಲ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಬೆಂಡಿಂಗ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾರ್ಮಲ್ ಕಿತ್ತ ಸೊ ಈ ಥರ ಬಂದ ಮೇಲೆ ಮೇಲುಗಡೆ ಇದೆ ಅಲ್ವಾ, ಇದು ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಬೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಸಖತ್ತಾಗಿ ಬರಾಬರಿ ಸೆಟ್ ಆಗುತ್ತೆ. ಸೊ ಆಯ್ತಲ್ವಾ? ಸೊ ವಿಡಿಯೋ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಮೊದಲು ಪ್ರಿವ್ಯೂ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಬನ್ನಿ ಗೈಸ್. ಕೇಳದು ಹೇಳದು ಎಂತದು ಇಲ್ಲ, ಸಾಕು ನಾನು ಬಿಟ್ಟೋಗಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು ನೀನು.